ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕಿ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ಸ್ವಲ್ಪ ದಿನದಿಂದ ಯೂಟ್ಯೂಬರ್ಸ್ ಜಗಳ ನಡೆದೈತಿ. ನಾವು ಫೋನ್ನಾಗೆಲ್ಲ ನೋಡ್ತೀವಿ, ಆದರೆ ಯಾವುದಕ್ಕೂ ಯಾವ ಮೆಸೇಜು ಯಾವ ವಿಡಿಯೋಕ್ಕೂ ಏನು ಕಮೆಂಟ್ ಹಾಕಿಲ್ಲ, ಯಾವುದು ರಿಪ್ಲೈ ಮಾಡಿಲ್ಲ. ಏನೋ ಅವ್ರವ್ರ ಜಗಳ ಅವ್ರ ಬಗ್ಗೆ ಹರಿಸ್ಕೊತಾರಂತ ಹೇಳಿ ನಾವು ಸುಮ್ಮನೆ ಇದ್ವಿ. ಈಗ ಅವ್ರು ಹಂಗೆ ಮಾತಾಡ್ಕೊತ ಮಾತಿನ ಮ್ಯಾಗ ಹಿಡಿತೇ ಇಲ್ದ ಉತ್ತರ ಕರ್ನಾಟಕದವರು ಅಂಥೇಳಿ ಒಂದು ಮಾತು ಮಾತಾಡ್ಯಾರ. ಉತ್ತರ ಕರ್ನಾಟಕದವ್ರ ರಗಡ್ ನೋಡ್ತೀವಿ ಅಂಥೇಳಿ ಅವ್ರು ಹಂಗೆ ಅನ್ನೋದು ತಪ್ಪಾಕೈತಿ. ಉತ್ತರ ಕರ್ನಾಟಕದವ್ರದ್ದು ಗುಣ ಹೆಂಗಿರ್ತೈತಿ ಅಂದ್ರೆ, ಯಾರು ಪ್ರೀತಿ ಕೊಡ್ತಾರೋ ಅವ್ರಿಗೆ ಪ್ರೀತಿ ಕೊಡ್ತಾರೆ, ಯಾರು ದ್ವೇಷ ಕೊಡ್ತಾರೋ ಅವ್ರಿಗೆ ಹೊಳ್ಳಿ ಇವರು ದ್ವೇಷ ಕೊಡ್ತಾರೆ. ಅದೇ ಥರನೇ ಇರ್ತೈತಿ. ನೀವೇನು ಕೊಡ್ತೀರಿ ನಿಮ್ಗೆ ಅದ್ರ ಅಪೋಸಿಟ್ ಅದ ಸಿಗ್ತೈತಿ. ನೀವು ಹೆಂಗೆ ನಡ್ಕೊತೀರಿ ಅದ್ರ ಮೇಲೆ ಇರ್ತೈತಿ. ನೀವು ನಡ್ಕೊಂಡಿರ್ತಿ ಹಂಗಿತ್ತ ಅವ್ರು ಹಂಗೆ ನಡ್ಕೊಂಡಾರ. ಆದ್ರೆ ಅವ್ರಿಗಿಂತ ನೀವು ಏನೇನೋ ಬೈದಿರಿ, ಅದೆಲ್ಲ ವಿಡಿಯೋಸ್ನು ನಾವು ನೋಡೇವಿ. ಅವ್ರು ಯಾವುದೂ ಹಂಗೇನು ಬೈದಿಲ್ಲ ನಿಮಗೆ. ಆಮೇಲೆ ಮಕ್ಕಳಿಗೆಲ್ಲ ಶಾಪ ಹಾಕಿರಿ, ನಿಮ್ಮ ಮಕ್ಕಳು ಮಾಡಿದ್ರೆ ನಿಮಗೆ, ಅವ್ರ ಮಕ್ಕಳು ಮಾಡಿದ್ರೆ ಅವರಿಗೆ ಅಂಥೇಳಿ. ತಪ್ಪು ಯಾರ್ದೈತಿ ಅವ್ರ ಮಕ್ಕಳಿಗೆ ತಡ್ತೈತಿ, ಕರ್ಮ ರಿಟರ್ನ್ಸ್ ಅಂತ ಹೇಳಿರಿ. ನಾವು ಒಬ್ಬರ ಜಗಳದೊಳಗೆ ಮೂರೈದವ್ರ ತಲೆ ಹಾಕಬಾರ್ದು ಅಂಥೇಳಿ ಆ ವಿಷಯಕ್ಕೆ ನಾವು ಯಾವಾಗೂ ಯಾರ್ದು ಜಗಳಕ್ಕೆ ಅವ್ರದ್ದು ನೋಡಿ ಅವ್ರದ್ರಾಗೂ ಕಮೆಂಟ್ ಹಾಕಿಲ್ಲ, ನಿಮ್ಮದು ವಿಡಿಯೋ ನೋಡಿ ನಿಮ್ದ್ರಾಗೂ ಕಮೆಂಟ್ ಹಾಕಿಲ್ಲ, ಯಾವುದಕ್ಕೂ ಕಮೆಂಟ್ ಹಾಕಿಲ್ಲ. ಸುಮ್ಮನೆ ಹಂಗೆ ಅವು ಸಜೆಸ್ಟ್ ಆಗ್ತಿದ್ವಿ ವಿಡಿಯೋ, ಹಂಗೆ ನೋಡ್ಕೊತ ಇದ್ವಿ. ಅದು ಜಗಳ ಈಗ ಏನಿಲ್ಲ ಅಂದರೂ 15 ದಿವಸ ಆತ್ರಿ. 1 ದಿವಸ ಅಲ್ಲ 2 ದಿವಸ ಅಲ್ಲ. ಆವಾಗ ಯಾರ್ದೋ ತಪ್ಪೈತಿ ಅವ್ರು ತಪ್ಪಾಗೈತಿ ಅಂತ ಒಂದು ಮಾತಂದಿದ್ರೆ ಅದು ಮುಗ್ದ ಹೋಗಿತ್ತು. ಈಗ 15 ದಿವಸದಿಂದ ಸೋಷಿಯಲ್ ಮೀಡಿಯಾ ಒಳಗೆ ಯಾವುದೂ ವಿಡಿಯೋ ಸಜೆಸ್ಟ್ ಆಗಂಗಿಲ್ಲ. ಹೆಚ್ಚಾಗಿ ಅಂದ್ರೆ ಇದೇ ಜಗಳದ ವಿಡಿಯೋನ ನೋಡೋದಾಗೈತಿ. ಮೊದಲು ಹೆಣ್ಮಕ್ಳ ಜಗಳಕ್ಕೆ ಮುಂದೆ ಅಂತಾರೆ, ಹಂಗೆ ಆಗ್ಬಿಟ್ಟೈತಿ. ಎಲ್ಲ ವಿಡಿಯೋದ್ರೊಳಗೂ ಬರೀ ಜಗಳದ ಮಾತು. ನಾವು ಕನ್ನಡದವರೆಲ್ಲ ಒಂದು ಅನ್ನೋ ಭಾವನೆ ನಮ್ಗಿರ್ಬೇಕು ಐತಿ. ಅದನ್ನು ನೀವು ಉತ್ತರ ಕರ್ನಾಟಕದವ್ರು ಬೇರೆ, ದಕ್ಷಿಣ ಕರ್ನಾಟಕದವ್ರು ಬೇರೆ, ಅವ್ರು ಬೇರೆ ಇವ್ರು ಬೇರೆ ಅಂಥೇಳಿ ಇಷ್ಟು ದಿವಸ ದೇಶಗಳ ಜಗಳ, ಜಾತಿ ಜಗಳ ಈಗೆಲ್ಲ ಹೋಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಂಥೇಳಿ ಭೇದ ಭಾವ ಮಾಡಿ ಎಲ್ಲರೊಳಗೆ ಜಗಳ ಹಚ್ಚೋದು ಅಂಥದ್ದೆಲ್ಲ ಬೇಡ. ನಾವೆಲ್ಲರೂ ಒಂದು ತಪ್ಪಾಗೈತಿ ಅಂತ ಕೇಳೋದ್ರಿಂದ ಯಾರೂ ಸಣ್ಣವ್ರಾಗಂಗಿಲ್ಲ ಮತ್ತು ಯಾರು ದೊಡ್ಡವ್ರು ಆಗಂಗಿಲ್ಲ. ತಪ್ಪಾಗೈತಿ ಅಂತ ಕೇಳಿದ್ರೆ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ತಪ್ಪು ಮಾಡ್ದವ ತಿದ್ಕೊಂಡು ನಡ್ಯಾಕೆ ಒಂದು ಅವಕಾಶ ಇರ್ತೈತಿ, ಅದನ್ನು ತಿದ್ಕೊಂಡು ನಡಿಬೇಕು. ನಿಮಗೆ ಹೇಳಾಕತ್ತೇವಿ ಅಂತ ಹೇಳಿದ್ರೆ ನಾವು ಯಾವುದೂ ತಪ್ಪು ಮಾಡೇ ಇಲ್ಲ ಅಂತಲ್ಲ. ಹಂಗಂತ ಹೇಳಿ ತಪ್ಪು ಮಾಡಿದಾಗ ನಾವು ಅದು ನಮ್ಮ ತಪ್ಪು ಆಗೈತಿ ಅಂತ ಹೇಳಿ ಅದನ್ನು ತಿದ್ಕೊಂಡು ಒಬ್ರ ಹತ್ರ ಕ್ಷಮೆ ಕೇಳೋದ್ರಿಂದ ನಾವೇನು ಸಣ್ಣವ್ರು ಆಗಂಗಿಲ್ಲ. ಹಂಗಂಥೇಳಿ ನೀವೀಗ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿ ತಪ್ಪು, ನೀವು ಕಂಪ್ಲೇಂಟ್ ಅಂತೆಲ್ಲ ಮಾತಾಡಕತ್ತೀರಿ. ನಾವು ವಿಡಿಯೋಸ್ ನೋಡಾಕತ್ತೀವಿ. ಅದ್ರಾಗ ಬೇರೆಯವ್ರು ಹೇಳಾಕತ್ತಾರಂದ್ರೆ ಇದು ಜಗಳ ಮುಂದುವರಿದೇ ಇರಲಿ, ಇಲ್ಲಿಗೆ ಮುಗಿಸ್ರಿ ಅಂತ ಹೇಳಾಕತ್ತೇವಿ. ಯಾರು ಹೇಳಿದರು ನೀವು ಅದು ಬೇರೆ ಯೂಟ್ಯೂಬರ್ಸ್ದು ನೋಡಿ ಅವ್ರು ಬೇಯಿಸ್ಕೊಳಕತ್ತಾರ, ವ್ಯೂಸ್ಗಾಗಿ ಮಾಡಾಕತ್ತಾರನೋ ಎಲ್ಲ ವಿಡಿಯೋಸ್ನು ನಾನು ನೋಡ್ಕೊತ ಬಂದೇನಿ. ಈಗ ಸಬ್ಸ್ಕ್ರೈಬರ್ ಅಂದಮ್ಯಾಗ ಉತ್ತರ ಕರ್ನಾಟಕದವ್ರು ಇರ್ತಾರೆ, ದಕ್ಷಿಣ ಕನ್ನಡದವ್ರು ಇರ್ತಾರೆ, ಎಲ್ಲ ಕಡೆಯವರು ಇರ್ತಾರೆ. ನಮಗೇನು ಉತ್ತರ ಕರ್ನಾಟಕದವ್ರು ಅಷ್ಟರಿಂದ ನಾವು ಬೆಳಿತಿರಂಗಿಲ್ಲ, ನೀವು ದಕ್ಷಿಣ ಕರ್ನಾಟಕದವರಿಂದ ಅಷ್ಟರಿಂದ ನೀವು ಬೆಳಿತಿರಂಗಿಲ್ಲ. ಒಬ್ರಿಗೊಬ್ರು ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಕನ್ನಡದವ್ರೆಲ್ಲರೂ ಒಂದು, ಕನ್ನಡಿಗರು ನಾವೆಲ್ಲ ಒಂದು, ಹಂಗೆ ಅನ್ಕೊಂತ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಸಣ್ಣ ಯೂಟ್ಯೂಬರ್ ಅಂದಿದ್ದನ್ನು ನಾನು ನೋಡಿದ್ದೆ. ಸಣ್ಣ ಯೂಟ್ಯೂಬರ್ ಅಂದ್ರೇನ, ಸಣ್ಣ ಯೂಟ್ಯೂಬರಿಂದನೇ ಎಲ್ಲರೂ ದೊಡ್ಡ ಯೂಟ್ಯೂಬರ್ ಆಕಾರ, ಅವರೇ ನಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನೋದು ಮನುಷ್ಯ ಆಗಿರಬಾರ್ದು. ಎಲ್ಲರೂ ಸಣ್ಣವರಿಂದ ದೊಡ್ಡವರಾಗೋದು. ನಿಮ್ಗಿಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ, ಅವ್ರ ದೃಷ್ಟಿಯೊಳಗೆ ನೀವು ಸಣ್ಣ ಯೂಟ್ಯೂಬರ್ ಆಗಿರ್ತೀರಿ. ಅದನ್ನು ಮೊದಲು ವಿಚಾರ ಮಾಡ್ಕೊರಿ. ಅವ್ರ ಭಾಷೆ ಬಗ್ಗೆ ಮಾತಾಡ್ತೀರಿ, ಅವ್ರು ಹಾಕೊಳ್ಳೋ ಡ್ರೆಸ್ ಬಗ್ಗೆ ಮಾತಾಡ್ತೀರಿ. ಅವ್ರಿಗೇನು ಡ್ರೆಸ್ ಇಲ್ಲ ಅಂದ್ರೆ ನೀವು ಒಯ್ದು ಕೊಡ್ತೀರಿ. ಅವ್ರು ಎಂಥ ಅರ್ಬಿ ಹಾಕೋತಾರೆ, ಇಂಥ ಅರ್ಬಿ ಹಾಕೋತಾರೆ. ಮಿಡಲ್ ಕ್ಲಾಸ್ ಅಂದರೆ ಎಲ್ಲರೂ ಅಂಥವ ಹಾಕೋತಿರ್ತಾರೆ. ಅವ್ರೇನು ಅಷ್ಟೇನು ಕೇಳಾಗೆ ಹಾಕೋತಿರಂಗಿಲ್ಲ. ಹಾಕೊಳ್ಳೋಂಥ ಅರ್ಬಿನ ಎಲ್ಲರೂ ಹಾಕೊಳ್ಳಂಗೆ ಅವರು ಹಾಕೋತಿರ್ತಾರೆ. ನೀವು ಒಂದು ಸ್ವಲ್ಪ ದೊಡ್ಡ ಅಂಗಡಿ ಒಳಗೆ ತಂದಿರ್ತೀರಿ, ಅವ್ರು ಸಣ್ಣ ಅಂಗಡಿ ಒಳಗೆ ತಂದಿರ್ತಾರೆ. ಅಷ್ಟೇ ಡಿಫ್ರೆನ್ಸ್ ಇರ್ತೈತಿ. ಈಗ ನಾವು ಮಿಡಲ್ ಕ್ಲಾಸ್, ಹಾಗಾಗಿ ನಾ ಮಾತಾಡಕತ್ತೀನಿ ಇವತ್ತು. ಹಂಗಂತೇಳಿ ಯಾರು ಏನು ಅಷ್ಟು ಕೆಟ್ಟದಾಗಿರೋ ಅರ್ಬಿ ಅಂತೂ ಹಾಕ್ಕೊಳ್ತಿರಂಗಿಲ್ಲ. ಎಲ್ಲರೂ ಅವ್ರವ್ರ ದೃಷ್ಟಿಯೊಳಗೆ ಅವ್ರು ಹೆಂಗಿರ್ಬೇಕು ಹಂಗಿರ್ತಾರೆ. ಅವ್ರ ಅರ್ಬಿ ಬಗ್ಗೆ, ಅವ್ರ ಲ್ಯಾಂಗ್ವೇಜ್ ಬಗ್ಗೆ, ಆಮೇಲೆ ಅವರು ಉತ್ತರ ಕರ್ನಾಟಕದವ್ರು ರಗಡ್ ನೋಡ್ತೀನಿ ಅಂಥೇಳಿ ಮಾತಾಡೋದ್ರಿಂದ ನೀವೇನು ದೊಡ್ಡವ್ರು ಅನ್ನಿಸ್ಕೊಳಂಗಿಲ್ಲ. ಉತ್ತರ ಕರ್ನಾಟಕದವ್ರು ಯಾರು ನಿಮಗೆ ಸಬ್ಸ್ಕ್ರೈಬರ್ ಇಲ್ಲ ಅಂದ್ಕೊಂಡ್ರಿ. ಇಷ್ಟು ದಿವಸ ಯಾರು ಸಬ್ಸ್ಕ್ರೈಬರ್ ಇದ್ದಿದ್ದಿಲ್ಲ ನಿಮ್ಗೆ. ಉತ್ತರ ಕರ್ನಾಟಕದವ್ರು ನಿಮ್ಮ ಕಡೆ ಸೀರೆ ತೊಗೊಳಕ್ಕೆ ಬಂದಾರಂದ್ರೆ ಅವ್ರು ನಿಮ್ಮ ಸಬ್ಸ್ಕ್ರೈಬರ್ ಇದ್ರಂತ ಹೇಳಿ ನಿಮ್ಮ ಕಡೆ ಸೀರೆ ತೊಗೊಳಕ್ಕೆ ಬಂದ್ರೆ. ಈಗ ಉತ್ತರ ಕರ್ನಾಟಕದವ್ರು ಅಂದ್ರೆ ನೀವು ಉತ್ತರ ಕರ್ನಾಟಕದವ್ರನ್ನ ಎಲ್ಲರನ್ನೂ ದ್ವೇಷ ಮಾಡ್ತೀರಲ್ಲ, ಅವರೊಬ್ಬರ ಸಲುವಾಗಿ ಈ ಜಗಳನ ಇಷ್ಟಕ್ಕೆ ಮುಗಿಸ್ರಿ. ನೀವೊಂದು ಹೇಳೋದು, ಅವ್ರೊಂದು ಹೇಳೋದು, ಮತ್ತೊಬ್ಬರೊಂದು ಹೇಳೋದು, ಬರೀ ಇದೇ ಬೆಳ್ಕೊತ ಹೋದಂಗೆ ಇದು ಹೆಚ್ಚಾಕೈತಿ, ಮುಗಿಯಂಗಿಲ್ಲ. ಏನು ಒಂದು ಕ್ಷಮೆ ಕೇಳೋದ್ರಿಂದ ನೀವೇನು ಸಣ್ಣವ್ರಾಗಂಗಿಲ್ಲ. ಆಗೈತಿ, ನಮ್ಮ ತಪ್ಪಾಗೈತಿ, ನಾವು ಒಂದಿದ್ದು ತಪ್ಪು ಅಂಥೇಳಿ ಒಂದು ಮಾತು ಕೇಳ್ಕೊಂಬಿಟ್ರೆ ಮುಗಿದು ಹೋಗ್ಬಿಡ್ತೈತಿ. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಮಾತಾಡಿದ್ರು, ಅವರು ಆ ವಿಡಿಯೋದಾಗ ನಿಮ್ಮ ಹೆಸರು ತೊಗೊಂಡಿದ್ರು ಅಂಥೇಳಿ ಅವ್ರು ಕ್ಷಮೆ ಕೇಳಿದ್ರು. ಅವ್ರೇನು ಸಣ್ಣವ್ರಾದ್ರೇನ್ರಿ? ಅವ್ರೇನು ಸಣ್ಣವ್ರಾಗಿಲ್ಲ. ಅವ್ರು ಹೆಂಗೆ ಅದಾರ ಹಂಗೆ ಅದಾರ. ಹಂಗೆ ನೀವು ಇದನ್ನು ಕ್ಷಮೆ ಕೇಳಿದ್ರೆ ಏನು ಸಣ್ಣವ್ರು ಆಗಂಗಿಲ್ಲ.
ನೀವೆಷ್ಟು ನಿಮ್ಮ ಸಬ್ಸ್ಕ್ರೈಬರ್ ಇರ್ತಾರೆ ಅವರು ಇರ್ತಾರೆ, ಸಿಟ್ನ್ಯಾಗ ಒಂದು ಮಾತು ಬರ್ತೈತಿ ಹೊಕ್ಕೈತಿ. ಮನುಷ್ಯ ಸಿಟ್ನ್ಯಾಗ ಏನೋ ಮಾತಾಡಿರ್ತಾನೆ, ಹೌದು ನಾ ಸಿಟ್ನ್ಯಾಗ ಮಾತಾಡಿದ್ದೆ ನಂದು ತಪ್ಪೈತಿ ಅಂತ ಹೇಳಿ ಒಪ್ಕೊಂಡ್ಬಿಟ್ರೆ ಮುಗಿದು ಹೋಗ್ಬಿಡ್ತೈತ್ರಿ ಅಲ್ಲಿಗೆ ಈ ಜಗಳ. ಇದನ್ನು ಕೋರ್ಟಿಗೆ ಹೋಗ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳಿ ಬೆಳೆಸೋದು ಎದಕ್ಕೆ ಬೇಕಾಗೈತಿ? ನಿಮ್ಮ ಜೀವನದೊಳಗೆ ನೀವು ಮಕ್ಕಳ ಜೋಡಿ ನೀವು ಬ್ಯುಸಿ ಅದೀರಿ, ಅವರು ಮಕ್ಕಳ ಜೋಡಿ ಅವರು ಬ್ಯುಸಿ ಅದಾರ. ಸುಮ್ಮನೆ ಏನೋ ಒಂದು ಯೂಟ್ಯೂಬ್ ಅಂತ ಹೇಳಿ ನಾವು ಒಂದು ವಿಡಿಯೋ ಮಾಡ್ಕೊತ ಇರ್ತೀವಿ. ಅದರಿಂದ ಹಿಂಗೆ ಜನಕ್ಕೂ ಬರೀ ಹಿಂಗೆ ಜಗಳ ಸಂದೇಶ ಹೋಗೋದು ಚಲೋ ಅನ್ಸಂಗಿಲ್ಲ. ಜನಕ್ಕೂ ಇದು ಜಗಳ ನೋಡೋಕೆ ಇಷ್ಟ ಆಗಂಗಿಲ್ಲ. ಮತ್ತು ಆಮೇಲೆ ಹೆಣ್ಮಕ್ಳ ಬುದ್ಧಿ ಮೊಣಕಾಲು ಕೆಳಗೆ ಅಂತ ಮೊದಲು ಅಂತಾರೆ. ಆಮೇಲೆ ಹಿಂಗೆ ಜಗಳ ಹೆಚ್ಚಾದಂಗೆ ಇದೇನು ಜಗಳ ಯೂಟ್ಯೂಬ್ವರೆಗೂ ಬಂದೈತಿ ಅನ್ನೋದಲ್ಲ. ನಾವೊಂದು ಯೂಟ್ಯೂಬ್ ಮಾಡಾಕತ್ತೀವಿ ಅಂತ ಹೇಳಿದ್ರೆ ಜನಕ್ಕೆ ಆದಷ್ಟು ನಮ್ಮ ಕೈಯಿಂದ ಆದಷ್ಟು ಒಳ್ಳೆ ಸಂದೇಶ ಕೊಡೋಕೆ ಪ್ರಯತ್ನ ಮಾಡೋಣ. ಹಂಗಂತ ಹೇಳಿ ಹಿಂಗೆ ಕೆಟ್ಟ ಸಂದೇಶ ಕೊಡೋದು ಬೇಡ, ಇದೇ ಜಗಳದ ವಿಡಿಯೋ ಮುಂದುವರ್ಸೋದು ಬೇಡ. ಹಾಗಾಗಿ ನಾನು ನಿಮ್ಮ ಕಡೆ ಕೇಳ್ಕೊಳಕತ್ತಿದ್ದಿಷ್ಟ. ಕ್ಷಮೆ ಆಗೈತಿ, ನನ್ನ ತಪ್ಪಾಗೈತಿ, ನನ್ನ ಕ್ಷಮಿಸ್ರಿ. ನಾನು ಇನ್ನೊಮ್ಮೆ ಹಂಗೆ ಮಾತಾಡಬಾರ್ದಿತ್ತು, ಸಿಟ್ನ್ಯಾಗ ಹಂಗೆ ಮಾತಾಡಿದ್ದೆ ಅಂತ ಒಂದು ಮಾತು ಹೇಳ್ರಿ. ನಮ್ಮ ಉತ್ತರ ಕರ್ನಾಟಕದ ಜನ ಎಲ್ಲ ನಿಮ್ಮ ಮಾತಿಗೆ ಒಳ್ಳೆ ಕಮೆಂಟ್ ಹಾಕ್ತಾರೆ, ಆಯ್ತು ಹೇಳ್ರಿ ಅಂತ ಹೇಳಿ. ಅದನ್ನು ಲಘುನ ಸ್ವೀಕರಿಸ್ತಾರೆ, ಬೇಕಾದ್ರೆ ನೋಡ್ರಿ ನೀವು. ನಾನು ಏನಾರ ಹೇಳಿದ್ರೊಳಗೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೆ. ನಾ ಎಲ್ಲ ವಿಡಿಯೋಸ್ನು 15 ದಿವಸದಿಂದ ನಾನು ನೋಡಾಕತ್ತಿದ್ದೆ, ನನಗನ್ಸಿದ್ದು ನಾ ಹೇಳಿದ್ದೆ. ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್.